ಸರ್ ಇನ್ನು ನಮ್ರತ ಮತ್ತೆ ನಿಮ್ಮ ಬಾಂಧವ್ಯ ತುಂಬಾ ಚೆನ್ನಾಗಿ ಕಾಣಿಸ್ಕೊಂತು. ಆಸ್ ಯು ಟೋಲ್ಡ್ ನನ್ನ ಓನ್ ಸಿಸ್ಟರ್ ಇದ್ದಂಗೆ ಅಂತ ಕೂಡ ನೀವು ಹೇಳ್ತೀರಾ ನಮ್ರತ ಅವ್ರನ್ನ. ನಮ್ರತ ಅವ್ರು ಕೂಡ ಇಂಟರ್ವ್ಯೂಸ್‌ನಲ್ಲಿ ಹೇಳಿದ್ದಾರೆ. ನಂಗೊಬ್ರು ಬಿಗ್ ಬ್ರದರ್ ಬೇಕಿತ್ತು ಆಂಡ್ ಐ ಗಾಟ್ ವಿನಯ್ ಫ್ರಮ್ ದಿಸ್ ಸೀಸನ್ ಅಂತಾನೂ ಹೇಳ್ತಾರೆ. ಬಟ್ ಎಲ್ಲೋ ಒಂದ್ ಕಡೆ ಹಳ್ಳಿ ಟಾಸ್ಕ್ ಆದ್ಮೇಲೆ ಅಥವಾ ಗಂಧರ್ವರು, ರಾಕ್ಷಸರು ಎಲ್ಲ ಆಗ್ಬೇಕಾದ್ರೆ ಚಮಚ ಅಂತ ಒಂದು ಇದ್ ಬರುತ್ತೆ ಸರ್. ಅದು ವಿನಯ್ ಚಮಚ ಅಂತ ಹೇಳಿ ಎಲ್ಲ ಕಡೆ ಅದೇ ಕಮೆಂಟ್ ಓಡಾಡುತ್ತೆ ಆ ಕ್ಷಣ. ಸೊ ಹೆಂಗನ್ಸತ್ತೆ? ಹಂಗ್ ಕೇಳ್ತಾ ಇದ್ರಾ? ನಿಮ್ಗ್ ಮ್ಯಾನಿಪುಲೇಟ್ ಆಗ್ತಾ ಇದ್ರಾ ನಮ್ರತಾ ಅವರು? ಅಥವಾ ನಿಮ್ಮ ಬಾಂಡಿಂಗ್ ಹೇಗಿತ್ತು ಅಂತ? ನಮ್ರತಾದು ನಂದು ನಿಜ ಹೇಳಬೇಕು ಅಂದರೆ ನಮ್ರತಾ ಇಸ್ ನದರ್ ವರ್ಷನ್ ಆಫ್ ಮೀ ಬಟ್ ಅಪ್ರೋಚ್ ಡಿಫ್ರೆಂಟ್. ಕರೆಕ್ಟ್. ನಾನು ಅಗ್ರೆಸಿವ್ ಆಗಿ ಮಾತಾಡ್ತಿದ್ದೆ, ಅವಳು ತುಂಬ ಒಂದು ಕಾಮ್ ಆಗಿ ಒಂದು ಸಾಫ್ಟ್ ಆಗಿ ಪ್ರೊಸೆಸ್ ಮಾಡಿ ನೀಟಾಗಿ ಮಾತಾಡ್ತಿದ್ಲು. ಬಟ್ ಥಾಟ್ಸ್ ಇಬ್ಬರದೂ ಸೇಮ್ ಮಾಡೋದು. ಒಂದು ಎಲಿಮಿನೇಷನ್ ಆಗಲಿ, ಒಂದು ನಾಮಿನೇಷನ್ ಆಗಲಿ, ಅಥವಾ ಒಂದು ಕಳಪೆ ಉತ್ತಮ ಆಗಲಿ, ಯಾವತ್ತೂ ನಾವು ಮಾತಾಡಿಕೊಂಡು ಮಾಡಿದವರಲ್ಲ. ಥಾಟ್ಸ್ ಸೇಮ್ ಇರ್ತಿತ್ತು, ಬಿಕಾಸ್ ಅಲ್ಲಿ ಕಣ್ಮುಂದೆ ಕಾಣಿಸ್ತಿತ್ತು ನಮ್ಗೆ ಏನು ರೈಟ್ ಏನು ರಾಂಗ್ ಅನ್ನೋದು. ನಾನು ಫಸ್ಟ್ ಹೋಗಿ ಮಾತಾಡ್ತಿದ್ದೆ, ನೆಕ್ಸ್ಟ್ ಬಂದು ನಮ್ರತಾ ಮಾತಾಡೋವಳು. ಸೊ ಹಾಗಾಗಿ ಜನರಿಗೆ ಏನು ಅನ್ಸೋದು, ನಾನೇನು ಮಾತಾಡ್ತಿದ್ದೀನೋ ಅದನ್ನೇ ಫಾಲೋ ಮಾಡ್ತಾ ಇದ್ದಾರೆ ನನ್ನ ಫ್ರೆಂಡ್ಸು ಅಥವಾ ನಮ್ರತಾ ಅಂತ ಹೊರಗಡೆ ಕಾಣಿಸಿರ್ಬೋದೇನೋ. ಬಟ್ ಮುಂದ್ಗಡೆ ನೋಡಿದ್ದೆ ತಾನೇ ನಾವು ಮಾತಾಡೋದಕ್ಕಾಗತ್ತೆ. ಸೊ ಆಲ್ವೇಸ್ ಪ್ರಾಸ್ಪೆಕ್ಟಿವ್ ಅಂತ ಏನಿರುತ್ತೆ, ಎರಡು ಟೀಮ್ ಇದ್ದಾಗ ಈ ಕಡೆ ನಿಂತ್ಕೊಂಡು ನೋಡಿದಾಗ ಇವ್ರು ಕೆಟ್ಟವರಾಗೆ ಕಾಣಿಸೋದು, ಈ ಕಡೆ ನಿಂತ್ಕೊಂಡು ನೋಡಿದಾಗ ಇವ್ರು ಕೆಟ್ಟವರಾಗೆ ಕಾಣಿಸೋದು. ಇಟ್ಸ್ ಆಲ್ ಜಸ್ಟ್ ಫಾರ್ ದ ನೇಮ್ ಆಫ್ ಕಾಂಪಿಟೇಷನ್ ಆಗಿದ್ದು. ಮತ್ತೆ ನಮ್ರತಾದು ನಂದು ವಿ ಶೇರ್ ದಟ್ ಮೈಂಡ್ ಸೆಟ್. ಇಬ್ಬರದೂ ಒಂದೇ ಮೈಂಡ್ ಸೆಟ್, ಒಂದೇ ಥಾಟ್ ಪ್ರಾಸೆಸ್ ಇರೋದ್ರಿಂದ ತುಂಬ ಬೇಗ ಕನೆಕ್ಟ್ ಆದ್ವಿ. ಆ್ಯಂಡ್ ದಟ್ಸ್ ವಾಟ್ ಐ ಸೆಡ್, ಬ್ಲಡ್ ಶೇರ್ ಮಾಡದೇ ಇದ್ರೂ ಒಂದು ತಂಗಿ ಅನ್ನೋದು ಒಬ್ಳು ಇದ್ದಿದ್ರೆ ಹೀಗೆ ಇರ್ತಿದ್ಲು. ಆ್ಯಂಡ್ ದಟ್ಸ್ ನಮ್ರತಾ ಅಂತ.